ಮಲ್ಲಿಕಾರ್ಜುನ ಅಪ್ಪಾಜಿ ಅವರಿಗೆ ಮಲ್ಲಿಕಾರ್ಜುನ ಅಪ್ಪಾಜಿ ಅವರಿಗೆ ಈ ಸಮಾಜ ಎದ್ದು ಕುಂತಪ್ಪ ಅಂದ್ರ ರಾಜ್ಯನ ಉಳಿಯಲ್ಲ, ರಾಷ್ಟ್ರನ ಉಳಿಯಲ್ಲ, ಜಿಲ್ಲೆನ ಉಳಿಯಂಗಿಲ್ಲ. ನಮ್ಮ ತಂಟೆಕ್ಕೆ ಸುಮ್ಮನೆ ಕೇಸ್ ಹಾಕಿ ಬರ ಪ್ರಯತ್ನ ಮಾಡಬಾರ್ದು. ನಾ ಖಂಡಿತವಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ. ಸರ್ಕಾರದವರು ಕೂಡ ಗೃಹ ಮಂತ್ರಿ ಹಿಡಿದು ಮುಖ್ಯಮಂತ್ರಿ ಹಿಡಿದು ಎಲ್ಲ ಶಾಸಕರು, ಬಿಜೆಪಿಯವರು ಇರ್ಬೋದು, ಕಾಂಗ್ರೆಸ್ ಎಲ್ಲರೂ ಒಕ್ಕಟ್ಟಾಗಿ ಮಲ್ಲಿಕಾರ್ಜುನ ಮುತ್ತಿನವ್ರ ಮೇಲೆ ಆದಂತ ಈ ಕೇಸಿನ ಬಗ್ಗೆ ಖಂಡನೆ ಮಾಡಿದ್ದಾರೆ. ಯಾರು ನಾ ಒಂದೇ ಹೇಳೋದು, ತಕ್ಷಣ ಈ ಮಲ್ಲಿಕಾರ್ಜುನ ಮುತ್ತಿನವರ ಮೇಲೆ ಆದಂತ ಕೇಸ್ ವಾಪಸ್ ತೆಗೆದುಕೊಳ್ಬೇಕು. ಕ್ಯಾಬಿನೆಟ್ ಕೂಡ ಇದು ಚರ್ಚೆ ಆಗ್ತದೆ. ನಾನು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ, ತಕ್ಷಣ ಕ್ಯಾಬಿನೆಟ್ ಚರ್ಚೆ ಮಾಡಿ ಈ ಕೇಸನ್ನು ವಾಪಸ್ ತೆಗೆದುಕೊಳ್ಬೇಕು. ಆಮೇಲೆ ಇದಕ್ಕೆ ಈ ನಮ್ಮ ಸಮಾಜಕ್ಕೆ ಕಳಂಕ ತಂದಿದ್ದೀರಿ. ಆ ನಡೆದಾ ಇರ್ತಕ್ಕಂಥ ದೇವ ರೂಪದಲ್ಲಿದ್ದಂತ ಮಲ್ಲಿಕಾರ್ಜುನ ಮುತ್ತಿನವರಿಗೆ ಕೂಡ ಕಳಂಕ ತಂದಿದ್ದೀರಿ. ಅದಕ್ಕೆ ಸೋಷಿಯಲ್ ಮೀಡಿಯಾದವರು ಕೂಡ ದಿನನಿತ್ಯ ಯಾರೋ ಬ್ಲ್ಯಾಕ್ ಮೇಲ್ ಮಾಡ್ತಾರ, ಯಾರೋ ಯಾರಿಗೂ ಅಂದಿಸ್ತಾರ, ಯಾರ ಮೇಲೆ ದುಡ್ಡು ತಿಂತಾರ, ಅಂತವ್ರದೆಲ್ಲ ಮಾತು ಕೇಳ್ಕೊಂಡು ಈ ಸೋಷಿಯಲ್ ಮೀಡಿಯಾದವರಿಗೆ ಕೂಡ ನಾ ಮನವಿ ಮಾಡ್ತೀನಿ, ಇಂಥ ಕೆಟ್ಟ ಕೆಲಸ ಬಿಟ್ಟು ಬಿಡ್ರಿ. ಕೆಟ್ಟ ಕೆಲಸ ಬಿಟ್ಟು ನೈಜ ಸುದ್ದಿಯನ್ನು ನೀವು ಪ್ರಸಾರ ಮಾಡ್ತಕ್ಕಂಥ ನೀವು ಪ್ರದರ್ಶನ ಮಾಡ್ರಿ. ಇದಿಲ್ಲ ಅಂತಂದ್ರ ಜನ ನಿಮಗೆ ಕ್ಷಮಿಸಂಗಿಲ್ಲ. ಸಂಬಂಧ ಇರ್ಲಾರ್ದೆ ಎಲ್ಲೋ ಮೂಲೆಯಲ್ಲಿ ಕುಂತು ತಮ್ಮ ಪ್ರಚಾರ ಮಾಡ್ಕೋ ಸಲುವಾಗಿ ಅವ್ರು ಯಾವ ಕೇಸ್ ಸಿಕ್ಕಿದ್ರೆ ಅಂತ ಮೊದಲು ಹಿಡಿದು ಇಲ್ಲಿವರೆಗೆ ಯಾರು ಕೇಳಲ್ಲ ಅಂತ ತಿಳ್ಕೊಂಡು ಇದೊಂದು ಕೇಸ್ ಮಾಡಿ ತಮ್ಮ ಹೆಸರು ಗಳಿಸುವ ಸಲುವಾಗಿ ಆಯೋಗ ಇರ್ಬೋದು, ಮಕ್ಕಳ ಆಯೋಗ ಇರ್ಬೋದು, ಆಮೇಲೆ ಈ ಮಹಿಳಾ ಯಾವ ಶಶಿಧರ್ ಕೋಸಂಬಿ ಅವ ನಾಲಾಯಕವ, ಶಶಿಧರ್ ಕೋಸಂಬಿ ನಾಲಾಯಕ್, ಆಯೋಗದ ಅಧ್ಯಕ್ಷ ಮಾಡಕ್ ಕಾವಿರಿಲ್ಲವ. ತಕ್ಷಣ ಸರ್ಕಾರ ಅವನಿಗೆ ಒಂದು ತೇರು ಹಾಕ್ಬೇಕು, ಬೇರೆಯವ್ರ ಆಯೋಗದವ್ರಿಗೆ ನೇಮಕ ಮಾಡ್ಬೇಕು. ಅಲ್ಲಿ ವಾಟ್ಸ್ಆಪ್, ಫೇಸ್ಬುಕ್ ಪ್ರಚಾರ ಹೇಳ್ಬೇಕು ಇವ್ರಿಗೆಲ್ಲ ಆಯೋಗದವರಿಗೆ. ಇಡೀ ಜಗತ್ತು ಇದು ಇಲ್ಲಿ ಏನ್ ಮಾಡಿದ್ರು ನಡೀತದೆ ತಿಳ್ಕೊಂಡಾರ. ನಮ್ಮ ಜನ ಕೋಲಿ ಸಮಾಜದವ್ರು ಎದ್ದು ಕುಂತ್ರಪ್ಪ ಅಂದ್ರ ಅಂಬಿಗರ ಚೌಡನ ವಂಶಸ್ಥರು ನಾವು. ಅಂಬಿಗರ ಚೌಡನ ವಂಶಸ್ಥರು. ಒಂದು ಸಲ ನಮ್ ತಲೆ ತಿರುಗಿತಂದ್ರ ಏನಾಗ್ತದೋ ಗೊತ್ತಿಲ್ಲ. ಅದಕ್ಕೆ ನನಗೇನು ಅಭಿನಂದನೆ ಸಲ್ಲಿಸ್ತೀನಿ ಅಂದ್ರ ನಮ್ಮ ಸರ್ಕಾರ ನಮ್ಮ ಪರವಾಗಿ ಕೆಲಸ ಮಾಡಿದ್ರು. ಈ ಭಾಗದ ಮಂತ್ರಿಗಳು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ, ಎಲ್ಲ ಶಾಸಕರು ಸಪೋರ್ಟ್ ಮಾಡಿದ್ದಾರೆ. ನಾಳೆ ವಿಧಾನಸಭೆಯಲ್ಲಿ ಮತ್ತು ವಿಧಾನ ಪರಿಷತ್ತಲ್ಲಿ ಮಲ್ಲಿಕಾರ್ಜುನ ಮುತ್ತಿನವರ ಬಗ್ಗೆ ಮಾತಾಡ್ತೀವಿ. ಆ ಕೇಸ್ ವಾಪಸ್ ತೆಗೆದುಕೊಳ್ಳಲು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಏನು ಪೋಸ್ಕೋ ಕೇಸ್ ಏನಿದೆ, ಈ ಕೇಸ್ ಏನಿದೆ ಇದು ಉದ್ದೇಶ ಪೂರ್ವಕವಾಗಿ ಅಲ್ಲಿ ಮಾಡಿರುವಂತಹ ವಿಡಿಯೋವನ್ನ ತಿರುಚಿ ಇವತ್ತು ಆಯೋಗಕ್ಕೆ ಒತ್ತಡ ಮಾಡಿದಂಥ ಮೊದಲನೇ ವ್ಯಕ್ತಿ ಸಿದ್ದು ಹಿರೇಮಠ್. ಇಲ್ಲೇ ಕಲಬುರಗಿಯಲ್ಲಿ ಇರ್ತಾನೆ, RTI ಕಾರ್ಯಕರ್ತ ಅಂತ ಹೇಳ್ಕೊಂಡು ಮೊದಲನೇ ಬಾರಿ ಇವರು ಆಯೋಗಕ್ಕೆ ಇವರಿಗೆ ಇದರ ಮೂಲಕ ತಮ್ಮದೇ ID ಮೂಲಕ ಈ ಪ್ರಕರಣ ದಾಖಲಿಸಬೇಕಂತ ತಿಳ್ಕೊಂಡು ಒತ್ತಾಯ ಮಾಡ್ತಾರೆ. ಒತ್ತಾಯ ಮಾಡಿ ಆ ಒಂದು ಪ್ರಕರಣಕ್ಕೆ ಇವತ್ತು ಷಡ್ಯಂತ್ರ ರೂಪಿಸಿದಂತಹ ಸಿದ್ದು ಹಿರೇಮಠ ಇವರ ಒಂದು ಷಡ್ಯಂತ್ರಕ್ಕೆ ಇವತ್ತು ಆಯೋಗ ಕೂಡ ಸಾಥ್ ನೀಡ್ತದೆ. ಆಯೋಗದ ಅಧ್ಯಕ್ಷ ಇವರು ಇವತ್ತು ಜಂಟಿಯಾಗಿ ಮಾತನಾಡಿ ಮೊಬೈಲ್ನಲ್ಲಿ ಇವತ್ತು ಫೇಕ್ ಒಂದು FIR ಅನ್ನು ಕ್ರಿಯೇಟ್ ಮಾಡೋ ಸಲುವಾಗಿ ಇಂಥ ಒಂದು ಒತ್ತಡವನ್ನು ಹೇರಿ ಇವತ್ತು ಈ ಒಂದು ಸುಳ್ಳು ಪ್ರಕರಣ ದಾಖಲಾಗಿದೆ. ಇವತ್ತು ಕಲಬುರಗಿಯಲ್ಲಿ ನಾವು ಇದು ಒಂದು ಪ್ರಾರಂಭ ಅಷ್ಟೇ. ಇವತ್ತು ಹೋರಾಟ ರಾಜ್ಯಾದ್ಯಂತ ಮುಂದುವರಿತದೆ. ಇವತ್ತು ನಮ್ಮ ಹಿರಿಯ ನಾಯಕರಾಗಿರುವಂಥ ಕರ್ನಾಟಕ ರಾಜ್ಯದ ಏನು ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ಇಪ್ಪಣ್ಣಪ್ಪ ಕಮ್ಮಕ್ಕನವರು ಹೇಳ್ದಂಗೆ ಈ ಪ್ರಕರಣ ವಾಪಸ್ ತೆಗೆದುಕೊಂಡು ಮಾಡಿರುವಂಥ ಅಧಿಕಾರಿಗಳು ಏನಿದ್ದಾರೆ ಅವರ ಮೇಲೆ ಇವತ್ತು ತನಿಖೆ ಆಗಬೇಕು, ಅವರಿಗೆ ಕ್ರಮ ವಹಿಸಬೇಕು. ಅದೇ ರೀತಿ ನಮ್ಮ ರಾಜ್ಯ
ನಿಗಮದ ಅಧ್ಯಕ್ಷರು ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಸರ್ಕಾರ ಎಚ್ಚೆತ್ತುಕೊಂಡು ಇವತ್ತು ಏನು ಇಲ್ಲಿ ಆಗಿರುವಂಥ ಕೇಸ್ ವಾಪಸ್ ಪಡಿಬೇಕು. ಇವತ್ತು ಈ ಸಿದ್ದು ಹಿರೇಮಠ ಸಾಮಾನ್ಯ ಒಂದು ವ್ಯಕ್ತಿ ಅಲ್ಲ, ಇವನೊಬ್ಬ ಕಿರಾತಕ, ಬ್ಲ್ಯಾಕ್ ಮೇಲರ್, ಅನೇಕ ಜನರಿಗೆ ಬ್ಲ್ಯಾಕ್ ಮಾಡೋದು, ಅನೇಕ ಜನರಿಂದ ದುಡ್ಡು ಕಿತ್ಕೋದು. ಇವತ್ತು ಆ ದುಡ್ಡು ಪಡೆದಿರುವಂಥ ವಿಡಿಯೋ ಕೂಡ ನಮ್ಮ ಹತ್ರ ಇದೆ. ಇವತ್ತು ಪ್ರಥಮವಾಗಿ ಇವನೇ ಆಯೋಗಕ್ಕೆ ಒತ್ತಾಯ ಮಾಡಿ ತನ್ನ ಐಡಿಯಲ್ ಹಾಕ್ತಾನೆ, ಧನ್ಯವಾದ ಹೇಳ್ತಾನೆ. ಮೊದಲು FIR ಮಾಡಂತ ಒತ್ತಾಯ ಮಾಡ್ತಾನೆ, ಆಮೇಲೆ ಆಯೋಗಕ್ಕೆ ಧನ್ಯವಾದ ಹೇಳ್ತಾನೆ. ಇದಕ್ಕೆ ಇವತ್ತು ಇಂಥ ಒಂದು ಕೇಸ್ ಇವತ್ತು ಆಗಿದ್ದು ಇವತ್ತು ಒಂದೇ ದಿನದ ಕೇಸ್ ಆಗ್ತದೆ. ಆಯೋಗ ಇವತ್ತು ಎಷ್ಟೋ ಕೇಸ್ ಆಗ್ಯಾವ. ಆ ಕೇಸ್ನಲ್ಲಿ ಯಾರೋ ಹೋರಾಟಗಾರರು ಯಾರೋ ನಾವು ಮುಂದಿನ ದಿನಗಳಲ್ಲಿ ಈ ಸಿದ್ದು ಹಿರೇಮಠ ಮನೆ ಮುಂದೆ ಒಂದು ಪ್ರತಿಭಟನೆ ಮಾಡ್ತೀವಿ, ಅವನ ಮನೆ ಮುಂದೆ ಧರಣಿ ಕೂಡ್ತೀವಿ. ಅಷ್ಟು ಅನ್ಯಾಯಕ್ಕೆ ಬೆಂಬಲ ನೀಡಿದ್ದಾರೆ ಅವರೆಲ್ಲರಿಗೂ ಕೂಡ ನಾವು ನಮ್ಮ ಸಮಾಜ ಮೂಲಕ ನಾವೆಲ್ಲರೂ ಅಭಿನಂದನೆಯನ್ನ ಸಲ್ಲಿಸ್ತೇವೆ. ಇಲ್ಲಿ ಭಾಗ